ವಾಟ್ ಇಸ್ ದ ಕಾಮನ್ ಏಜ್ ಕ್ಯಾಟಗರಿ ನಿಮ್ ಹತ್ರ ಬರುವಂತಹ ಕಸ್ಟಮರ್ಸ್ ಅಲ್ಲಿ, ಪೇಷಂಟ್ಸ್ ಅಲ್ಲಿ? ಸೊ ನಿಮಗೆ ಗೊತ್ತಿರ್ಬೋದು 8% ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಸಮ್ ಸಾರ್ಟ್ ಆಫ್ ಹಿಯರಿಂಗ್ ಲಾಸ್ ಆರ್ ಅದರ್ ಅಕಾರ್ಡಿಂಗ್ ಟು WHO ಸ್ಟ್ಯಾಟಿಸ್ಟಿಕ್ಸ್. ಬಟ್ ಅದರಲ್ಲಿ ತುಂಬಾ ಜನ ರೂರಲ್ ಏರಿಯಾಸ್ ನಲ್ಲೆಲ್ಲ ಇರ್ತಾರೆ. ಸೊ ಹಾರ್ಡ್ಲಿ ಅರೌಂಡ್ 2 to 3% ಆಫ್ ದ ಪಾಪ್ಯುಲೇಷನ್ ರಿಯಲಿ ಕಮ್ ಫಾರ್ವರ್ಡ್ ಟು ವೇರ್ ದ ಹಿಯರಿಂಗ್ ಏಡ್ಸ್. ಸೊ ಅದರಲ್ಲಿ ಜಾಸ್ತಿ ಜನ ಡ್ಯೂ ಟು ಓಲ್ಡ್ ಏಜ್, ಅದಕ್ಕೋಸ್ಕರನೇ ಅವರಿಗೆ ಹಿಯರಿಂಗ್ ತೊಂದ್ರೆ ಶುರು ಆಗೋದು. ತುಂಬಾ ಜನ ನನಗೆ ವಯಸ್ಸಾಯ್ತು ಇರ್ಲಿ ಬಿಡಿ ಹಂಗೆ ಬಿಟ್ಬಿಡ್ತಾರೆ. ಬಟ್ ಆತರ ಬಿಡೋದ್ರಿಂದ ಏನಾಗತ್ತೆ ಅಂದ್ರೆ ನಿಧಾನಕ್ಕೆ ಅವರು ಒಂಟಿಯಾಗಿ ಫೀಲ್ ಮಾಡ್ತಾರೆ. ಬೇರೆಯವರು ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅಥವಾ ಬೇರೆ ತರ ಉತ್ತರ ಕೊಡೋದು. ಆಮೇಲೆ ದೇ ಬಿಕಮ್ ಅ ಲಾಫಿಂಗ್ ಸ್ಟಾಕ್. ಎಲ್ಲಾರು ಅವ್ರನ್ನ ನೋಡಿ ನಗೋ ತರ ಒಂದು ಇದು ಆಗತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಿ ನಾರ್ಮಲ್ ಆಗಿ ಇರ್ಬೇಕಾದ್ರೆ ಆದಷ್ಟು ಬೇಗ ಇದು ಬೇರೆ ತರ ಕಣ್ ತೊಂದ್ರೆ ಇರೋ ಹಾಗೆ ಅಂತ ತಿಳ್ಕೊಂಡು ಅದಕ್ಕೆ ಒಂದು ಸೊಲ್ಯೂಷನ್ ಇಡ್ಕೊಂಡ್ರೆ ದಟ್ ವಿಲ್ ಬಿ ದ ಬೆಸ್ಟ್. ಹೌದು, ಐ ಥಿಂಕ್ ನಾರ್ಮಲಿ ಮನೆಗಳಲ್ಲಿ, ಹಳ್ಳಿಗಳಲ್ಲೂ ಅಷ್ಟೇ ಅಜ್ಜಿ ತಾತಂದ್ರಿಗೆ ನಾರ್ಮಲಿ ಕೇಳ್ಸಲ್ಲ. ನಾವು ಜೋರಾಗಿ ಮಾತಾಡ್ಬಿಟ್ಟು ಹೇಳ್ತೀವಿ ಅಂಡ್ ಪಾಪ ಅವ್ರು ರೆಸ್ಪಾಂಡು ಮಾಡಲ್ಲ ಸರಿಗೆ. ಅಂಡ್ ಕಾಮನ್ ಅಸಂಪ್ಷನ್ ಏನು ಅಂದ್ರೆ ಓಕೆ ವಯಸ್ಸಾಗ್ಬಿಡಿದೆ ಈಗ ಕೇಳ್ಸಲ್ಲ, ದಿಸ್ ಇಸ್ ಹೌ ಲೈಫ್ ಇಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಅದ್ರ ಬಗ್ಗೆ ಯಾವುದೇ ತರದ ಟ್ರೀಟ್ಮೆಂಟ್ ಬಗ್ಗೆ ಯೋಚನೆ ಮಾಡಲ್ಲ. ಏನಂದ್ರೆ ಪೀಪಲ್ ಅರೌಂಡ್ ದಮ್, ಫ್ಯಾಮಿಲಿ ಮೆಂಬರ್ಸ್ ಯೋಚನೆ ಮಾಡಲ್ಲ. ಅಂಡ್ ಪರ್ಸನ್ ಹಿಮ್ಸೆಲ್ಫ್ ಅವ್ರ ಹರ್ ಸೆಲ್ಫ್ ಅವ್ರುಗಳು ಯೋಚನೆ ಮಾಡಲ್ಲ ಇದ್ರ ಬಗ್ಗೆ, ಸೇಯಿಂಗ್ ದಟ್ ನಾವು ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕು ಅಂತ. ಅಂಡ್ ಅಂಥವ್ರಿಗೆ ಹೌ ಡು ಯು ಕನ್ವಿನ್ಸ್? ಅದೇ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನಾವು ತಿಳ್ಕೊಬೇಕಾಗಿದೆ ಅಂದ್ರೆ ಕಿವಿ ತೊಂದ್ರೆ, ಈಗ ಬೇರೆ ತೊಂದರೆಗಳು, ಈಗ ಕಣ್ ತೊಂದ್ರೆ ಆದ್ರೆ ಆ ವ್ಯಕ್ತಿಗೆ ಸ್ವತಃ ಒಂದು ರಿಯಲೈಸೇಷನ್ ಆಗತ್ತೆ, ಓ ನನಗೆ ಕಾಣಿಸ್ತಾ ಇಲ್ಲ ಆ ತರ. ಬಟ್ ಕಿವಿ ತೊಂದ್ರೆ ಹಾಗಿಲ್ಲ, ಅವ್ರಿಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ ಅವರು ಸುಮ್ನೆ ಕೂತಿರ್ತಾರೆ, ಬೇರೆಯವರು 2 ಸತಿ 3 ಸತಿ ಮಾತಾಡ್ತಿರ್ತಾರೆ, ಅವ್ರು ರೆಸ್ಪಾಂಡ್ ಮಾಡಲ್ಲ. ಆಮೇಲೆ ಅವ್ರು ಜೋರಾಗಿ ಕಿರ್ಚುವಾಗ ಅವ್ರಿಗೆ ಕೇಳ್ಸತ್ತೆ, ಬಟ್ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಅಷ್ಟೊಂದು ಕಿರ್ಚ್ತಾ ಇದ್ದಾರೆ ಅಂತ. ಸೊ ದ ಸೆಲ್ಫ್ ಡಸ್ ನಾಟ್ ರಿಯಲೈಸ್ ಅಟ್ ಆಲ್. ಸೊ ಅದಕ್ಕೆ ಈ ಒಂದು ಸಿಚುವೇಶನ್ ನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕಾಂಟ್ರಿಬ್ಯೂಷನ್ ತುಂಬಾ ಮುಖ್ಯ. ಅವ್ರಿಗೆ ಫಸ್ಟ್ ಗೊತ್ತಾಗತ್ತೆ, ಓ ನಮ್ ತಂದೆ ತಾಯಿಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ಲ, ಟಿವಿ ವಾಲ್ಯೂಮ್ ತುಂಬಾ ಜೋರಾಗಿ ಇಟ್ಕೋತಾ ಇದ್ದಾರೆ, ಫೋನ್ ನಲ್ಲಿ ಮಾತಾಡಿದ್ರೆ ಬೇರೆ ಏನೋ ಉತ್ತರ ಕೊಡ್ತಾರೆ. ಸೊ ಇದೆಲ್ಲ ಇರುವಾಗ ಅವರೇನೆ ಒಂಚೂರು ಅವರಿಗೆ ಪ್ರೋತ್ಸಾಹನೆ ಕೊಟ್ಟು ನಮ್ಮಂತ ಕ್ಲಿನಿಕ್ಕಿಗೆ ಫಸ್ಟ್ ಹಿಯರಿಂಗ್ ಚೆಕ್ಅಪ್ ಗೆ ಕರ್ಕೊಂಡ್ ಬಂದು ತೋರಿಸಿದ್ರೆ ಎಷ್ಟೋ ಅವ್ರಿಗೆ ತೊಂದರೆಗಳು, ಅವ್ರಿಗೂ ಕೂಡ ಎಷ್ಟು ಸತಿ ಜೋರಾಗಿ ಮಾತಾಡಕ್ ಆಗಲ್ಲ ಅಲ್ವಾ. ಸೊ ದೇ ಕ್ಯಾನ್